ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಅಬಕಾರಿ ಸಚಿವರ ಮೇಲೆ ಕೂಡ ದೊಡ್ಡ ಮಟ್ಟದ ಆರೋಪ ಇದೆ. ಇದೇ ವಿಚಾರವಾಗಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅಬಕಾರಿ ಸಚಿವ ಆಗಿರುವಂತಹ ಆರ್.ಬಿ. ತಿಮ್ಮಾಪುರ ಅವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಏನಂದ್ರೆ, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ, ಯಾಕೆ ರಾಜೀನಾಮೆ ಕೊಡಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಾ ಇದೆ. ಅದರಲ್ಲಿ ಕೂಡ ಅಬಕಾರಿ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಅದರ ಮಂತ್ರಿಗಳು ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ಆ ವಿಚಾರವಾಗಿ ಅಬಕಾರಿ ಸಚಿವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಯಾವ ತಪ್ಪು ನಾನು ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ, ಆ ಪ್ರಶ್ನೆನೇ ಇಲ್ಲ. ಯಾವ ಅಧಿಕಾರಿಗಳು ಮಾಡಿರ್ತಾರೋ ಅವರು ಕೊಡಲಿ ಬೇಕಾದ್ರೆ. ನಾನೇನಾದರೂ ಯಾವುದೋ ಅಧಿಕಾರಿಗಳ ಹೆಸರನ್ನ, ಸಚಿವರ ಹೆಸರನ್ನ, CM ಅವರ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಏನಾದರೂ ಲಂಚವನ್ನು ತಗೊಂಡಿದ್ದೀನ, ಅಥವಾ ಆ ರೀತಿಯಾಗಿ ಯಾರಾದರೂ ಮಾಡಿದ್ರೆ ಅಧಿಕಾರಿಗಳಿರ್ತಾರಲ್ಲ ಅವ್ರು ಬೇಕಾದ್ರೆ ರಾಜೀನಾಮೆ ಕೊಡಲಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಆರ್.ಬಿ. ತಿಮ್ಮಾಪುರ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು, JDS ನಾಯಕರು ಸದನದಲ್ಲಿ ಕೂಗ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ ಅಬಕಾರಿ ಇಲಾಖೆ, ಅಬಕಾರಿ ಮಂತ್ರಿಗಳು ಕೂಡ. ಅಷ್ಟೇ ಅಲ್ಲ, ಅವರ ಮಗನೂ ಕೂಡ ಕೇಳ್ತಾ ಇದ್ದಾನೆ ದುಡ್ಡನ್ನು, ಲಂಚದ ಹಣವನ್ನು ಕೇಳ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಭ್ರಷ್ಟರಾಗ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಬೀಳ್ತಾ ಇದ್ದಾರೆ. ಈ ರೀತಿ ಸಿಕ್ಕಾಕೊಳ್ತಿರುವಾಗ ಸರ್ಕಾರ ಮೌನವನ್ನು ವಹಿಸಿದೆ. ಆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ, ಮಂತ್ರಿಯ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ. ಏನಿದು ವ್ಯವಸ್ಥೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು, ಬಿಜೆಪಿ ಪಟ್ಟಿದು. ಇದಕ್ಕೆ ಆರ್.ಬಿ. ತಿಮ್ಮಾಪುರ ಮಾತನಾಡ್ತಾ ಇದ್ದಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಸ್ವಾಮಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡುವಂತಹ ಯಾವ ಪ್ರಶ್ನೆಯೂ ಕೂಡ ನನ್ನ ಹತ್ರ ಇಲ್ಲ. ಈಗಲೂ ಅದೇ ಮಾತು ಹೇಳ್ತಾ ಇದ್ದಾರೆ. ಹಿಂದೆ ಕೂಡ ಆರ್.ಬಿ. ತಿಮ್ಮಾಪುರ ಅದೇ ಮಾತು ಹೇಳಿದ್ರು, ನಾನು ತಪ್ಪು ಮಾಡಿಲ್ಲ, ನನ್ನ CM ಬಂದು ಯಾವ ಪ್ರಶ್ನೆನೂ ಮಾಡಿಲ್ಲ, ಪ್ರಶ್ನೆ ಮಾಡಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡದೇ ಇರುವಂತಹ ವ್ಯಕ್ತಿ ರಾಜೀನಾಮೆ ಕೊಡೋಕೆ ಹೇಗೆ ಸಾಧ್ಯ? ನೀವು ಆರೋಪಗಳನ್ನು ಮಾಡ್ತೀರಿ ಅನ್ನೋದಾದರೆ ನಿಮ್ಮ ಆರೋಪಕ್ಕೆ ಯಾವ ಆಧಾರಗಳು ಕೂಡ ಇಲ್ಲ. ಆಧಾರ ರಹಿತವಾದಂತಹ ನೀವು ಆರೋಪಗಳನ್ನು ಮಾಡಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಅಷ್ಟೇ ಅಲ್ಲ, ಈ ಭ್ರಷ್ಟಾಚಾರದ ಆರೋಪಕ್ಕೆ ನನ್ನ ಮಗನಿಗೆ ಏನು ಸಂಬಂಧ ಇದೆ ಅಂತ ಈ ಹಿಂದೆ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಕೂಡ ಅದೇ ಮಾತಾಡ್ತಾ ಇದ್ದಾರೆ ಆರ್.ಬಿ. ತಿಮ್ಮಾಪುರ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ. ಬಿಜೆಪಿ ಆರೋಪ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ, ನನ್ನ ತಪ್ಪು ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೇನೆ, ನನ್ನ ತಪ್ಪಿಲ್ಲ ಅಂದರೆ ನಾನು ಯಾಕೆ ರಾಜೀನಾಮೆ ಕೊಡಲಿ? ಯಾರಾದರೂ ಅಧಿಕಾರಿ ಆಗಿರ್ಬೋದು, ಸಚಿವರಾಗಿರ್ಬೋದು, CM ಹೆಸರುಗಳನ್ನು ದುರುಪಯೋಗ ಮಾಡಿಕೊಂಡು ಲಂಚವನ್ನು ಪಡೆದಿದ್ರೆ ಆ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ, ನಾವು ಕೂಡ ತಗೋತೀವಿ. ಆದರೆ ನನ್ನನ್ನು ರಾಜೀನಾಮೆ ಕೇಳೋದು ಸರಿಯಲ್ಲ. ನಾನು ಯಾವ ತಪ್ಪು ಮಾಡಿದ್ದೀನಿ, ರಾಜೀನಾಮೆ ನೀಡುವಂತಹ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಡ್ತಾ ಇದ್ದಾರೆ. ಈ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆರ್.ಬಿ. ತಿಮ್ಮಾಪುರ, ನೀವು ಎಷ್ಟು ಪ್ರತಿಭಟನೆ ಮಾಡಿ ಬೊಬ್ಬೆ ಹೊಡ್ಕೊಂಡ್ರು ಕೂಡ ನಾನು ರಾಜೀನಾಮೆ ಕೊಡೋದೇ ಇಲ್ಲ, ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ. ಸಾಮಾನ್ಯವಾಗಿ ಗೊತ್ತಿದೆ ಅಬಕಾರಿ ಇಲಾಖೆಯಲ್ಲಿ ಏನಾಗುತ್ತೆ ಅಂತ. ಈ ಹಿಂದೆ ಎಷ್ಟು ಭ್ರಷ್ಟಾಚಾರ ಇತ್ತು, ಈಗ ಎಷ್ಟಿದೆ, ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನಾನು ಬಂದಿದ್ದೀನಿ ಅಂತ ಭ್ರಷ್ಟಾಚಾರ ಇಲ್ಲ ಇಲ್ಲಿ. ಈ ಹಿಂದೆ ಕೂಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ. ಅವಾಗ ಯಾರು ಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಏನೇನಾಗಿತ್ತು ಅದೆಲ್ಲವೂ ಕೂಡ ನನಗೆ ಗೊತ್ತಿದೆ. ಆಗ ಎಷ್ಟೆಷ್ಟು ಕೋಟಿ ಲಂಚ ತಗೊಂಡ್ರು ಅದೆಲ್ಲ ಇದೆ. ಈಗ ಮಾತನಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್, ನಾನು ಇದರಲ್ಲಿ ಲಂಚನೇ ತಗೊಂಡಿಲ್ಲ, ನಾನು ಯಾವ ತಪ್ಪು ಕೂಡ ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಕೂಡ ಮಾಡಿಲ್ಲ. ನೀವು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಹತ್ರ ಯಾವ ಸಾಕ್ಷಿ ಕೂಡ ಇಲ್ಲ. ಹೀಗಿರುವಾಗ ನಾನು ಯಾಕೆ ರಾಜೀನಾಮೆ ಕೊಡಲಿ? ಯಾವುದೋ ಒಂದು ಆಡಿಯೋ ಬಂತಂತ ಹೇಳ್ತೀರಾ, ಆ ಆಡಿಯೋದಲ್ಲಿ ಯಾರೋ ನನ್ನ ಹೆಸರು ಹೇಳಿದ್ರೆ ನನಗೇನು ಸಂಬಂಧ ಬರುತ್ತೆ? ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ ಹೆಸರು ಹೇಳ್ತಾರೆ, ಹಾಗಾದ್ರೆ ಅವ್ರನ್ನೂ ಕೂಡ ರಾಜೀನಾಮೆ ಕೊಡು ಅಂತೀರಾ? ಈ ರೀತಿಯಾದ ಆರೋಪಕ್ಕೆ ನಾನು ಬೆದರ್ಕೊಳ್ಳೋದು ಇಲ್ಲ, ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ನಾನು ಯಾವ ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಖಡಕ್ಕಾಗಿ ಒಂದು ಹೇಳಿಬಿಟ್ಟಿದ್ದಾರೆ ಹೇಳಿಕೆಯನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.